ಸೊ ನಮಸ್ಕಾರ ಫ್ರೆಂಡ್ಸ್, TFK ಕನ್ನಡ ವಿಲಾಗ್ಸ್ಗೆ ಸ್ವಾಗತ. ಸೊ ಗೈಸ್, ಟೈಮ್ ಬಂದು 6 ಗಂಟೆ ಆಗಿದೆ. ಸೊ ನಾವು ಹೋಗ್ತಾ ಇದ್ದೀವಿ ನಂದಿ ಹಿಲ್ಸು. ಅರ್ಲಿ ಮಾರ್ನಿಂಗ್ ಹೋಗಿಬಿಟ್ಟು ಸನ್ರೈಸ್ ನೋಡಬೇಕಂತ. ಸೊ ಬನ್ನಿ ಫ್ರೆಂಡ್ಸ್, ಹೋಗಿಬಿಟ್ಟು ನೋಡೋಣ. ಸೊ ನೀವು ನೋಡ್ಬೋದು BMTC ಬಸ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ 6 ಗಂಟೆಗೆ. ಸೊ ಗೈಸ್, ಮತ್ತೆ ಏನಂದರೆ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೀರಿಯಸ್ಲಿ ನಾನು ಒಳ್ಳೆ ವಿಲಾಗ್ಸನ್ನು ತರ್ತಾ ಇರ್ತೀನಿ. ಮತ್ತೆ ಏನಂದರೆ, ಈ ವಿಡಿಯೋವನ್ನು ದಯವಿಟ್ಟು ಲಾಸ್ಟ್ವರೆಗೂ ನೋಡಿ ಫ್ರೆಂಡ್ಸ್. ಸೊ ನೀವು ನೋಡ್ಬೋದು ಮಾರ್ನಿಂಗ್ ಎಷ್ಟು ಜನ ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದಾರಂತ. ಅರ್ಲಿ ಮಾರ್ನಿಂಗ್ ಸನ್ರೈಸ್ ನೋಡೋಕ್ಕೆ ಇವರೆಲ್ಲರೂ ಹೋಗ್ತಾ ಇರೋದು. ನೀವು ನೋಡ್ಬೋದು ಫ್ರೆಂಡ್ಸ್, ವ್ಯೂ ಅಂತೂ ಸಖತ್ತಾಗಿದೆ. ಸೊ ನೀವು ನೋಡ್ಬೋದು, ಇನ್ನು ಮೋಡ ಎಲ್ಲ ಮುಚ್ಕೊಂಡಿದೆ, ಇನ್ನು 6 ಗಂಟೆನೇ. ಸೊ ನೋಡಿ ಫ್ರೆಂಡ್ಸ್, ನಾವು ಮೇನ್ ರೋಡಿಗೆ ಬಂದಿದ್ದೀವಿ, ನಂದಿ ಹಿಲ್ಸ್ ಹೋಗೋ ರೋಡ್ ಬಂದಿದ್ದೀವಿ, ಬೈಕ್ ನಿಲ್ಸಿದ್ದೀವಿ. ಸೊ ನೀವು ನೋಡ್ಬೋದು ಇವಾಗಲೇ 6 ಗಂಟೆಗೆ ಎಷ್ಟು ಟ್ರಾಫಿಕ್ ಇದೆ ಅಂತ. ಸೊ ಈ ಕಡೆ ಎಲ್ಲ ಜೋಳ ಎಲ್ಲ ಮಾರ್ತಾ ಇದ್ದಾರೆ. ಈ ಚಳಿಯಲ್ಲಿ ಬಿಸಿ ಜೋಳ ತಿಂದರೆ ಸೀರಿಯಸ್ಲಿ ಫ್ರೆಂಡ್ಸ್ ಸಖತ್ತಾಗಿರುತ್ತೆ. ಸೊ ಗೈಸ್, ನೀವು ನೋಡ್ಬೋದು ಟೈಮ್ ಬಂದು ಇನ್ನೂ 6 ಗಂಟೆ, ಅವಾಗಲೇ ಎಷ್ಟು ಟ್ರಾಫಿಕ್ ಇದೆ ನೋಡ್ಬೋದು ನೀವು ಇಲ್ಲಿ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಟ್ರಾಫಿಕ್ ಇದೆ, ಆದರೂ ನಾವು ದೂರ್ಸ್ಕೊಂಡು ಹೋಗ್ತಾ ಇದ್ದೀವಿ, ಸಂಧಿಯಲ್ಲೆಲ್ಲ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಟ್ರಾಫಿಕ್ ಯಾಕೆ ಗೊತ್ತಾ, ಇವತ್ತು ಬಂದು ಭಾನುವಾರ, ಅದು ಬೇರೆ ಅರ್ಲಿ ಮಾರ್ನಿಂಗು. ಸೊ ಭಾನುವಾರ ಅರ್ಲಿ ಮಾರ್ನಿಂಗು ಫುಲ್ ರಶ್ ಇರುತ್ತೆ. ಸೊ ನೋಡ್ಬೋದು ನೀವು ಎಲ್ಲವರೆಗೂ ಕ್ಯೂ ನಿಂತಿದೆ ಅಂತ. ಸೊ ಗೈಸ್, ನೀವು ನೋಡ್ಬೋದು ಮಾರ್ನಿಂಗೇ ಎಷ್ಟು ಟ್ರಾಫಿಕ್ ಇದೆ ನೋಡಿ, ಫುಲ್ ಜನ ಎಲ್ಲ ಇದ್ದಾರೆ. ಸೊ ಗೈಸ್, ಒಂದು ಬೈಕ್ಗೆ 70 ರೂಪಾಯಿ ತಗೊಂಡಿದ್ದಾರೆ ಎಂಟ್ರಿ ಫೀಸು. ಸೊ ಬನ್ನಿ ಫ್ರೆಂಡ್ಸ್, ಈಗ ಮೇಲ್ಗಡೆ ಹೋಗೋಣ. ಸೊ ಗೈಸ್, ನೀವು ನೋಡ್ಬೋದು ನಾವು ಒಂದು ವ್ಯೂ ಪಾಯಿಂಟ್ ಬಂದಿದೆ, ವ್ಯೂ ಪಾಯಿಂಟ್ ಹತ್ರ ನಿಲ್ಸಿದ್ದೀವಿ. ಸೊ ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಮಾರ್ನಿಂಗ್ ಎಷ್ಟು ಮೋಡ ಮುಚ್ಕೊಂಡಿದೆ. ಸನ್ರೈಸ್ ಆಗಿದ್ದರೆ ಚೆನ್ನಾಗಿರ್ತಾಯಿತ್ತು. ಸೊ ಬನ್ನಿ ಮೇಲ್ಗಡೆ ಹೋಗ್ಬಿಟ್ಟು ನೋಡೋಣ, ಏನಾದರೂ ಸನ್ರೈಸ್ ಬರುತ್ತೇನೋ ಅಂತ. ಸೊ ಗೈಸ್, ಫೈನಲಿ ನಾವು ರೀಚ್ ಆಗಿದ್ದೀವಿ ನಂದಿ ಹಿಲ್ಸ್. ನೀವು ನೋಡ್ಬೋದು ಸೀರಿಯಸ್ಲಿ ಫ್ರೆಂಡ್ಸ್, ಇಲ್ಲಂತೂ ಫುಲ್ ಕೋಲ್ಡ್ ಇದೆ. ನೀವು ನೋಡ್ಬೋದು ಏನು ಕಾಣಿಸ್ತಾ ಇಲ್ಲ, ಅಷ್ಟು ಫಾಗ್ ಇದೆ ಫ್ರೆಂಡ್ಸ್. ಸೊ ಬನ್ನಿ ಮೇಲ್ಗಡೆ ಹೋಗೋಣ. ಸೊ ಫ್ರೆಂಡ್ಸ್, ನೀವು ನೋಡ್ಬೋದು ಕ್ಲೈಮೇಟ್ ಅಂತೂ ಫುಲ್ ಕೂಲಾಗಿದೆ ಇಲ್ಲೇ. ಸೊ ಗೈಸ್, ನೀವು ನೋಡ್ಬೋದು ಫೈನಲಿ ನಾವು ರೀಚ್ ಆಗಿದ್ದೀವಿ ನಂದಿ ಹಿಲ್ಸ್ಗೆ ಮೇಲ್ಗಡೆ. ಮತ್ತೆ ಏನಂದರೆ, ಮಾರ್ನಿಂಗ್ ನನಗೆ ಹೊಟ್ಟೆ ಹಸಿತಾಯಿತು. ಸೊ ಅದಕ್ಕೋಸ್ಕರ ರೈಸ್ ಬಾತ್ ತೊಗೊಂಡಿದ್ದೀನಿ, 15 ರೂಪೀಸ್ ಬಿಸಿ ರೈಸ್ ಬಾತು. ಮತ್ತು ಈ ಕಡೆ ನೀವು ನೋಡ್ಬೋದು ಎಷ್ಟು ಜನ ಗುರು ಪಾರ್ಕಿಂಗ್ ಮಾಡಿರೋದು. ಸೀರಿಯಸ್ಲಿ ಈ ಚಳಿಯಲ್ಲಿ ಎಷ್ಟು ಜನ ಬಂದಿದ್ದಾರೆ ನೀವು ನೋಡ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ಈಗ ಮೇಲ್ಗಡೆ ಹೋಗೋಣ. ಸೊ ಗೈಸ್, ಫೈನಲಿ ನಾವು ಒಳಗಡೆ ಬಂದಿದ್ದಾಯ್ತು. ಸೊ ಸಂಡೇ ನೋಡಿ, ಕ್ರೌಡ್ ಫುಲ್ ಫಾಗ್ ಇದೆ ಫ್ರೆಂಡ್ಸ್. ಸೊ ಈಗ ನಾವು ಬಂದಿದ್ದೀವಿ ಇಲ್ಲಿ ಮಾನಸ ಸರೋವರ ಅಂತ. ಸೊ ನೋಡಿ ಫ್ರೆಂಡ್ಸ್, ನೀವು ನೋಡ್ಬೋದು ಏನು ಕಾಣಿಸ್ತಾ ಇಲ್ಲ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಮೇಲ್ಗಡೆ ಹೋಗ್ಬಿಟ್ಟು ನೋಡೋಣ. ಸೊ ಗೈಸ್, ಮತ್ತೆ ಏನಂದರೆ, ಮೇಲ್ಗಡೆ ಹೋಗಿದ್ದೆ ವ್ಯೂ ಪಾಯಿಂಟ್ ಹತ್ರ ಹೋಗಿದ್ರೆ ಫುಲ್ ಫಾಗ್ ಫ್ರೆಂಡ್ಸ್, ಏನು ಕಾಣಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಬೇರೆ ಕಡೆ ಬಂದ್ಬಿಟ್ಟೆ. ಸೊ ವ್ಯೂ ಪಾಯಿಂಟ್ ಹತ್ರ ಮತ್ತೆ ಹೋಗ್ತೀನಿ. ಇವಾಗ ಈ ಕಡೆ ಹೋಗ್ಬಿಟ್ಟು ನೋಡೋಣ ಏನೇನಿದೆ ಅಂತ, ಹೇಗಿದೆ ಅಂತ.
ಸೊ ಗೈಸ್ ನೀವು ನೋಡ್ಬೋದು, ಆ್ಯಕ್ಚುಲಿ ನಾವು ಬಿಸಿಲು ಬರುತ್ತೆ ಸನ್ರೈಸ್ ಆಗುತ್ತೆ ಅಂತ ಹೋಗಿದ್ದು ಅರ್ಲಿ ಮಾರ್ನಿಂಗು. ಬಟ್ 9 ಗಂಟೆ ಆದರೂ ಸನ್ರೈಸ್ ಆಗಿಲ್ಲ. ಸೊ ಅದರಿಂದ ಒಂಚೂರು ಜಾಸ್ತಿ ಬೇಜಾರಾಗ್ತಾಯಿದೆ. ಫಾಗ್ ಎಲ್ಲ ಹಾಗೇ ಇದೆ. ಸೊ ಬಿಸಿಲೇನು ಬಂದಿಲ್ಲ. ಸೊ ನಿಮ್ಗೆ ಇದೇ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಏನಂದರೆ ಇಲ್ಲಿ ಪ್ರೆಸೆಂಟ್ ಫುಲ್ ಕ್ಲೈಮೇಟ್ ಅಂತೂ ಫುಲ್ ಕೂಲಾಗಿದೆ, ಚೆನ್ನಾಗಿದೆ. ನಾವು ಅಂದ್ಕೊಳ್ಳಂಗೆ ಕ್ಲೈಮೇಟ್ ಇದ್ದಿದ್ರೆ ಮತ್ತೇನು ಫ್ರೆಂಡ್ಸ್. ಸೊ ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ, ಎಲ್ಲ ನೇಚರು. ಸೊ ಬನ್ನಿ, ಕೆಳಗಡೆ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಏನು ಗುರು, ಏನು ಕಾಣಿಸ್ತಾ ಇಲ್ಲ, ಫುಲ್ ಮೋಡ ಕಂಪ್ಲೀಟಾಗಿ ಮುಚ್ಕೊಂಡಿದೆ. ಬಟ್ ಕ್ಲೈಮೇಟ್ ಅಂತೂ ಫುಲ್ ಕೂಲಾಗಿದೆ. ಸೊ ಗೈಸ್ ಈ ಕಡೆ ಬಂದಿದ್ದೀವಿ, ಈ ಕಡೆ ರೆಸ್ಟೋರೆಂಟ್ಸ್ ಇದೆ, ಈ ಕಡೆ ಬಂದಿದ್ದೀವಿ. ಸೊ ನೀವು ನೋಡ್ಬೋದು. ಬಟ್ ಏನಂದರೆ ಇಲ್ಲಂತೂ ಫುಲ್ ಕೋತಿಗಳ ಕಾಟ. ಮತ್ತು ಈ ಕಡೆ ನೀವು ನೋಡ್ಬೋದು ಎಳ್ನೀರು ಮತ್ತು ಜೋಳ ಎಲ್ಲ ಮಾರ್ತಾ ಇದ್ದಾರೆ. ಸೊ ಬನ್ನಿ ಹೋಗ್ಬಿಟ್ಟು ನೋಡೋಣ. ಸೊ ಗೈಸ್ ಇಲ್ಲಿ ಒಂದು ಎಳ್ನೀರು ಬಂದು 60 ರೂಪಾಯಿ ಅಂತೆ, ಮತ್ತು ಜೋಳ ಬಂದು 30 ರೂಪಾಯಿ ಅಂತೆ. ಸೊ ಬಟ್ ಏನಂದರೆ ಇಲ್ಲಿ ಈ ಚಳಿಯಲ್ಲಿ ಬಿಸಿ ಬಿಸಿ ಜೋಳ ತಿಂತಾಯಿದ್ರೆ ಸೀರಿಯಸ್ಲಿ ಫ್ರೆಂಡ್ಸ್ ಸಖತ್ತಾಗಿರುತ್ತೆ. ಸೊ ಮತ್ತೆ ಏನಂದರೆ ಇಲ್ಲಿ ಮೇಲೇ ನಿಮಗೆ ರೆಸ್ಟೋರೆಂಟ್ಸು, ಸ್ನ್ಯಾಕ್ಸ್ ಐಟಮು ಎಲ್ಲ ಸಿಗೋಗುತ್ತೆ. ಮೇಲ್ಗಡೆನೇ ದಂಡ್ಯಾಗ ಹೋಟೆಲ್ಸ್ ಇದ್ದಾವೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಬಸ್ ಇದೆ, ಕರ್ನಾಟಕ ಪ್ರವಾಸೋದ್ಯಮ ಅಂತ. ಆ ಬಸ್ ಬಂದು ಲೈಕ್ ಎಲ್ರಿಗೂ ಕೆಳಗಡೆಯಿಂದ ಕರ್ಕೊಂಡು ಬರ್ತಾರೆ ಮೇಲ್ಗಡೆ. ಇನ್ನು ಎಲ್ಡರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಪಾಪ ಹತ್ತಕ್ಕೆಲ್ಲ ಜಾಸ್ತಿ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಬಸ್ ಫೆಸಿಲಿಟಿ ಮಾಡಿದ್ದಾರೆ. ಫಸ್ಟು ಮೊದಲೆಲ್ಲ ಕಾರ್ಸ್ ಎಲ್ಲ ಬಂದ್ಬಿಡ್ತಾ ಇತ್ತು, ಇವಾಗೆಲ್ಲ ಅಲ್ಲೇ ಪಾರ್ಕ್ ಕೆಳಗಡೆನೇ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿಬಿಡ್ಬೇಕು ಕಾರು, ಮೇಲ್ಗಡೆ ತಗೊಂಡು ಬರೋಂಗಿಲ್ಲ. ಸೊ ಗೈಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಹೋಟ್ಲಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಅಲ್ಲಿ ಒಂದು ರೆಸ್ಟೋರೆಂಟ್ ಇದೆ. ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೋಡೋಣ ಹೇಗಿರುತ್ತೆ ಅಂತ. ಸೊ ಗೈಸ್ ನಾವು ಹೋಗ್ತಾ ಇದ್ದೀವಿ ಒಂದು ವ್ಯೂ ಪಾಯಿಂಟ್ ಹತ್ರ. ಸೊ ಬನ್ನಿ ಫ್ರೆಂಡ್ಸ್, ಅಲ್ಲಿ ಹೋಗ್ಬಿಟ್ಟು ನೋಡೋಣ ಹೇಗಿರುತ್ತೆ ವ್ಯೂ ಅಂತೂ. ಸೊ ಗೈಸ್ ನೀವು ನೋಡ್ಬೋದು, ನಾವು ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಬೆಳಗ್ಗೆ ಗುರು ಫುಲ್ ಚಳಿ. ನೀವು ನೋಡ್ಬೋದು ಎಷ್ಟು ಜನ ನಿಂತಿದ್ದಾರೆ. ಬಟ್ ವ್ಯೂ ಪಾಯಿಂಟ್ ಹತ್ರ ನಿಂತ್ಕೊಂಡ್ರೆ ಏನು ಕಾಣಿಸ್ತಾ ಇಲ್ಲ, ಬರೀ ಫೋಟೋಸ್ ಹಿಡಿತಾ ಇದ್ದಾರೆ. ಸೊ ಗೈಸ್ ನೀವು ನೋಡ್ಬೋದು, ಮಾರ್ನಿಂಗ್ ವ್ಯೂ ಅಂತೂ ಸಖತ್ತಾಗಿದೆ. ಬಟ್ ಬಿಸಿಲಿದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಬೋರ್ಡ್ ನೋಡ್ಬೋದು, ಐತಿಹಾಸಿಕ ಸ್ಥಳಗಳನ್ನು ಉಳಿಸಿ. ಸೊ ಇಂಥ ಬರೋ ಜಾಗ ಅಲ್ಲಿ ಪ್ಲೀಸ್ ದಯವಿಟ್ಟು ಆದಷ್ಟು ಗಲೀಜು ಮಾಡಬೇಡಿ. ಸೊ ಬನ್ನಿ ಫ್ರೆಂಡ್ಸ್, ಈಗ ಹೋಗ್ಬಿಟ್ಟು ಬೇರೆ ಕಡೆ ಹೋಗೋಣ. ನಾವು ದೇವಸ್ಥಾನ ಇದೆ ಇಲ್ಲಿ ಮುಂದ್ಗಡೆ, ದೇವಸ್ಥಾನ ಹತ್ರ ಹೋಗ್ಬಿಟ್ಟು ನೋಡೋಣ. ಶ್ರೀ ಯೋಗೇಂದ್ರೇಶ್ವರ ಟೆಂಪಲ್ ವಾಸ್ ಎಸ್ಟಾಬ್ಲಿಷ್ಡ್ ಡ್ಯೂರಿಂಗ್ 11th century ಬೈ ಚೋಳಾ ಕಿಂಗ್ಸ್. ಸೊ ಗೈಸ್ ಬನ್ನಿ ಒಳಗಡೆ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಅಂತ. ಸೊ ಫ್ರೆಂಡ್ಸ್ ಮತ್ತೆ ಏನಂದರೆ ನೀವು ನೋಡ್ಬೋದು, ಹಳೆಯ ಕಾಲದಲ್ಲಿ ಕಟ್ಟಿರೋದು, 11th century 11ನೇ ಶತಮಾನದಲ್ಲಿ ಕಟ್ಟಿರೋದು. ಸೀರಿಯಸ್ಲಿ ಫ್ರೆಂಡ್ಸ್ ಈಗಲೂ ಎಷ್ಟು ಚೆನ್ನಾಗಿದೆ ನೀವು ನೋಡೋಕ್ಕೆ. ಇಂಥ ಪ್ಲೇಸಸ್, ಹಿಸ್ಟಾರಿಕಲ್ ಪ್ಲೇಸಸ್ಗೆಲ್ಲ ಕಾಪಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ.
ಗೈಸ್ ದೇವಸ್ಥಾನ ಪಕ್ಕದಲ್ಲಿ ಹಿಂದ್ಗಡೆನೆ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಅದೇ ಮೇನ್ ವ್ಯೂ ಪಾಯಿಂಟು. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಬನ್ನಿ. ಸೊ ಗೈಸ್ ನೀವು ನೋಡ್ಬೋದು ಅಲ್ಲಿದೆ ವ್ಯೂ ಪಾಯಿಂಟು. ಸೊ ಅಲ್ಲಿರೋ ವ್ಯೂ ಪಾಯಿಂಟ್ಗೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಹೇಗಿದೆ ಅಂತ. ಸೊ ನೀವು ನೋಡ್ಬೋದು ಇನ್ನೂ ಮೋಡ ಎಲ್ಲ ಮುಚ್ಕೊಂಡಿದೆ, ಫುಲ್ ಫಾಗ್ ಬೀಳ್ತಾ ಇದೆ. ಸೊ ಬನ್ನಿ ಫ್ರೆಂಡ್ಸ್ ಮುಂದ್ಗಡೆ ಹೋಗ್ಬಿಟ್ಟು ನೋಡೋಣ ಹೇಗಿರುತ್ತೆ ಅಂತ. ಸೊ ಗೈಸ್ ನೀವು ನೋಡ್ಬೋದು ನಾವು ಬಂದಿದ್ದೀವಿ ಮೇನ್ ವ್ಯೂ ಪಾಯಿಂಟ್ ಹತ್ರ. ಸೊ ಆ್ಯಕ್ಚುಲಿ ಏನಾದರೂ ಸನ್ರೈಸ್ ಆಗಿದ್ದಿದ್ರೆ ಸೀರಿಯಸ್ಲಿ ಫ್ರೆಂಡ್ಸ್ ಇಲ್ಲಂತೂ ನೋಡೋಕ್ಕಂತೂ ಅಷ್ಟು ಚೆನ್ನಾಗಿರ್ತಾಯಿತ್ತು ಫ್ರೆಂಡ್ಸ್ ಸೀರಿಯಸ್ಲಿ. ಇವಾಗ ನೀವು ನೋಡ್ಬೋದು ಏನೂ ಕಾಣಿಸ್ತಾ ಇಲ್ಲ. ಸೊ ಗೈಸ್ ನೀವು ನೋಡ್ಬೋದು ಫೈನಲಿ ಮೋಡ ಎಲ್ಲ ಹೋಯ್ತು ಸೀರಿಯಸ್ಲಿ ಫ್ರೆಂಡ್ಸ್. ಇವಾಗ ನೋಡಿ ಸೊ ಫ್ರೆಂಡ್ಸ್ ನೀವು ನೋಡ್ಬೋದು ಸ್ವಲ್ಪ ಕ್ಲಿಯರ್ ಆಗಿತ್ತು. ಸೊ ಮತ್ತೆ ಫಾಗ್ ಬಂದುಬಿಡ್ತು. ಸೊ ಈಗ ಕಂಪ್ಲೀಟ್ಲಿ ಏನು ಕಾಣಿಸಲ್ಲ ನೋಡಿ. ಸೊ ಬನ್ನಿ ಫ್ರೆಂಡ್ಸ್ ಈಗ ಕೆಳಗಡೆ ಹೋಗೋಣ. ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಾವು ಕೆಳಗಡೆ ಇಳ್ಬಿಡ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು ವ್ಯೂ ಅಂತೂ ಎಷ್ಟು ಜನ ಪಾರ್ಕ್ ಮಾಡಿದ್ದಾರೆ. ಪ್ಲಸ್ ಈ ಕಡೆ ಮೋಡ ಎಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ, ಫಾಗ್ ಎಲ್ಲ ಕಂಪ್ಲೀಟಾಗಿ ಹೊರಟೋಗಿದೆ. ಇವಾಗ ಮೇಲ್ಗಡೆ ಹೋದರೆ ಚೆನ್ನಾಗಿ ಫುಲ್ ಕ್ಲಿಯರ್ ಆಗಿರುತ್ತೆ. ಸೊ ನೀವು ಕೆಳಗಡೆ ನೋಡ್ಬೇಕು ಫ್ರೆಂಡ್ಸ್, ಈ ಕಡೆ ನೋಡ್ಬೇಕು ಫುಲ್ ಪಾರ್ಕಿಂಗ್ ಇದೆ ಇಲ್ಲಿ. ಸೊ ಬನ್ನಿ ಫ್ರೆಂಡ್ಸ್ ಈಗ ನಾವು ಕೆಳಗಡೆ ಹೋಗೋಣ. ಸೊ ಗೈಸ್ ಕೆಳಗಡೆ ಎಂಟ್ರೆನ್ಸಲ್ಲಿ ನೀವು ನೋಡ್ಬೋದು ಟಿಪ್ಪು ಸುಲ್ತಾನ್ ಲಾಡ್ಜ್ ಇದೆ ಅಂತೆ. ಸೊ ಬನ್ನಿ ಫ್ರೆಂಡ್ಸ್ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ. ಸೊ ಗೈಸ್ ನೀವು ನೋಡ್ಬೋದು ಇದೇ ಟಿಪ್ಪು ಸುಲ್ತಾನ್ ಲಾಡ್ಜ್ ಅಂತೆ. ಸೊ ಸದ್ಯಕ್ಕೆ ಇದೆಲ್ಲ ಕ್ಲೋಸ್ ಆಗೋಗಿದೆ, ಏನಿಲ್ಲ ಇದ್ರ ಒಳಗಡೆ. ಸೊ ಬನ್ನಿ ಕೆಳಗಡೆ ಹಿಡಿಯೋಣ ಏನಿದೆ ಅಂತ ನೋಡೋಣ. ಸೊ ಫ್ರೆಂಡ್ಸ್ ಮತ್ತೆ ಏನಂದರೆ ಈ ಲಾಡ್ಜ್ ಎಲ್ಲ ಜಾಸ್ತಿ ಹಳೆ ಕಾಲದಲ್ಲಿ ಕಟ್ಟಿರೋದು, ಒಂದು 200 to 250 ಇಯರ್ಸ್ ಬ್ಯಾಕ್ ಕಟ್ಟಿರೋದು. ಸೊ ನೀವು ನೋಡ್ಬೋದು ಇದೆಲ್ಲ ಎಷ್ಟು ಹಳೇದಾಗೋಗಿದೆ ಅಂತ. ಸೊ ಗೈಸ್ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಂಜಾಯ್ ಮಾಡಿರ್ಬೋದು ನೀವು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಏನಂದರೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ TFK ಕನ್ನಡ ವ್ಲಾಗ್ಸ್. ಧನ್ಯವಾದಗಳು.